ಧರ್ಮಸ್ಥಳದಲ್ಲಿ ತಾಳಿಯನ್ನು ಕಟ್ಟಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಂತಹ ಒಂದು ಲೀಲಾ ಮಂಜು ಅವರ ಒಂದು ಲವ್ ಸ್ಟೋರಿ ಏನಿದೆ, ಅವರ ಒಂದು ದಾಂಪತ್ಯದಲ್ಲಿ ಬಿರುಕು ಉಂಟಾಗಿ ದೊಡ್ಡ ಮಟ್ಟದ ಚರ್ಚೆ ಆಗಿತ್ತು. ಈಗ ಗಂಡನಿಂದ ಕೂಡ ದೂರ ಆಗಿದ್ರು ಅವರು. ಆಗ ದೂರ ಆಗಿದ್ದಂಥವರು ಈಗ ಮತ್ತೆ ಒಂದಾಗಿದ್ದಾರೆ, ಕೈ ಜೋಡಿಸಿದ್ದಾರೆ. ನಾವಿಬ್ಬರು ಒಂದೇ ಅಂತ ಹೇಳ್ತಾ ಇದ್ದಾರೆ. ಮಕ್ಕಳ ಭವಿಷ್ಯಕ್ಕಾಗಿ ಪ್ರಿಯಕರ ಸಂತುನ ಬಿಟ್ಟು ಲೀಲಾ ಮಂಜು ಜೊತೆ ಸೇರಿಕೊಂಡಿದ್ದಾರೆ. ಇಬ್ಬರು ಕೂಡ ಒಂದಾಗಿದ್ದಾರೆ. ಗಂಡ ಮಂಜುನಾಥ್ ಜೊತೆ ಸೇರಿದ್ದಾರೆ. ಯಾಕಂದರೆ ಮಕ್ಕಳ ಭವಿಷ್ಯಕ್ಕಾಗಿ ಸಂತೋಷ್ನ ಒಂದು ಸಹವಾಸವನ್ನು ಬಿಟ್ಟು ಗಂಡ ಆಗಿರುವಂತಹ ಮಂಜುನಾಥನನ್ನ ಜೊತೆನೇ ಇರೋಕೆ ನಿರ್ಧಾರ ಮಾಡಿದ್ದಾಳೆ. ಬಂಗಾರಿ ಚಿನ್ನು ಅಂತ ಮಾತನಾಡ್ತಾ ಇದ್ರು. ಹೀಗಾಗಿ ಬಂದ್ಬಿಡು, ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾ ಇದ್ರು. ಈಗ ಅದೇ ರೀತಿಯಾಗಿ ಬಂದಿದ್ದಾರೆ. ಲೀಲಾ ಎಂಟ್ರಿಯಿಂದ ಫುಲ್ಲು ಖುಷಿಯಾಗಿಬಿಟ್ಟಿದ್ದ ಮಂಜುನಾಥ. ಸಂತೋಷ್ಗೆ ಬೇಜಾರಾಗಿರಬಹುದು. ಧರ್ಮಸ್ಥಳದಲ್ಲಿನೇ ಇವರಿಬ್ಬರು ತಾಳಿ ಕಟ್ಟಿ ಸೋಷಿಯಲ್ ಮೀಡಿಯಾದಲ್ಲಿ ಸಂತು ಮಂಜು ಇವರ ಒಂದು ಲವ್ ಸ್ಟೋರಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು. ಈ ಒಂದು ಟ್ರಯಾಂಗಲ್ ಲವ್ ಸ್ಟೋರಿ ಲೀಲಾ ಮಂಜು ಸಂತು. ಯಾವುದೇ ಕಾರಣಕ್ಕೂ ಕೂಡ ನಿನ್ನ ಜೊತೆ ಬಾಳಲ್ಲ ಅಂತ ಲೀಲಾ ಹೇಳ್ತಾ ಇದ್ಲು ಮಂಜುನಾಥನಿಗೆ. ಕೊನೆಗೂ ಕೂಡ ಗಂಡ ಮಂಜುನಾಥನೇ ಬೇಕು ಅಂತ ಹೇಳಿ ವಾಪಸ್ ಬಂದಿದ್ದಾಳೆ. ಧರ್ಮಸ್ಥಳದಲ್ಲಿ ತಾಳಿಯನ್ನು ಕಟ್ಟಿ ಹೊಸ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಈ ದಂಪತಿಗಳು. ಎಲ್ಲ ನಾವು ಇನ್ನು ಮುಂದೆ ಜಗಳ ಆಡೋದಿಲ್ಲ, ನಾವು ಇಬ್ಬರು ಚೆನ್ನಾಗಿರ್ತೀವಿ, ಮಕ್ಕಳನ್ನು ಚೆನ್ನಾಗಿ ನೋಡ್ಕೊಳ್ತೀವಿ, ನಮ್ಮ ಸಮಸ್ಯೆಗಳು ಏನೇ ಇದ್ದರೂ ಕೂಡ ಅದನ್ನು ನಾವು ಜನರ ಮುಂದೆ ತರೋದಿಲ್ಲ, ಸಾರ್ವಜನಿಕವಾಗಿ ಹೇಳಿಕೊಳ್ಳೋದಿಲ್ಲ, ನಾವು ಇನ್ನು ಮುಂದೆ ಎಲ್ಲರಂತೆ ಸುಖವಾಗಿ ಚೆನ್ನಾಗಿ ಬಾಳ್ತೀವಿ, ಹೊಂದಾಣಿಕೆಯಿಂದ ಇರ್ತೀವಿ ಅಂತ ಆ ಜೋಡಿಯ ಮುಖದಲ್ಲಿ ನಗು ಕಾಣ್ತಾ ಇದೆ. ಈಗ ಕೆಲ ದಿನಗಳ ಹಿಂದೆ ನೀವು ಗಮನಿಸಿದ್ರಿ, ಗೊಳಾಡ್ಕೊಂಡು ಅಳ್ತಾ ಇದ್ರು. ಈಗ ನಗುತ್ತಾ ಇರುವಂತಹ ಸಂತೋಷ್ ಮಂಜುನಾಥ್ ಅಳ್ತಾ ಇದ್ದ. ಈಗ ನಗುತ್ತಾ ಇರುವಂತಹ ಲೀಲಾ ಮಂಜುನಾಥನಿಂದ ನನಗೆ ಕಷ್ಟ ಆಗ್ತಾ ಇದೆ, ತೊಂದರೆ ಆಗ್ತಾ ಇದೆ ಅಂತ ಕಣ್ಣೀರು ಹಾಕ್ತಾ ಇದ್ಲು, ಆರೋಪವನ್ನು ಮಾಡ್ತಾ ಇದ್ಲು. ಈಗ ಇಬ್ಬರು ಕೂಡ ಕೀಲ ಅಂತ ನಗುತ್ತಾ ಇದ್ದಾರೆ, ಖುಷಿ ಆಗ್ತಾ ಇದೆ, ಐಸ್ ಕ್ರೀಮ್ ತಿಂತಾ ಇದ್ದಾರೆ, ಒಟ್ಟಿಗೆ ಮಾತನಾಡ್ತಾ ಇದ್ದಾರೆ, ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾರೆ. ನಾವಿಬ್ಬರಿಗೆ ಒಂದಾಗ್ಬಿಟ್ಟಿವಿ. ಅಲ್ಲ ಗುರು, ನಿಮ್ಮನ್ನ ಜಗಳ ಆಡ್ಕೊಳ್ಳೋ ಅಂತ ಹೇಳಿದ್ಯಾರು? ರಂಪರಾಮಾಯಣ ಮಾಡ್ಕೊ ಅಂತ ಹೇಳಿದ್ಯಾರು? ಈಗ ನಾವು ಒಂದಾಗಿದ್ದೀವಿ, ಚೆನ್ನಾಗಿದ್ದೀವಿ ಅಂತ ಕೈ ಮುಗಿದು ಹೇಳ್ತಾ ಇದ್ದಾರೆ. ರಾಜ್ಯದಲ್ಲಿ ನಿಮ್ಮ ಸಂಸಾರದ ರೀತಿಯಾಗಿ ಯಾವ ಸಂಸಾರದ ಗಲಾಟೆಗಳು ಕೂಡ ಆಗಿರಲಿಲ್ಲ. ಅಷ್ಟು ದೊಡ್ಡ ಮಟ್ಟಕ್ಕೆ ಚರ್ಚೆ ಆಗಿತ್ತು. ಒಬ್ಬರ ಮೇಲೆ ಒಬ್ಬರು ಆರೋಪವನ್ನು ಮಾಡಿದ್ರಿ. ಈಗ ಇಬ್ಬರು ಕೂಡ ಒಂದಾಗಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಇಬ್ಬರು ನಗುತ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ಕಣ್ಣೀರು ಹಾಕಿ ಹತ್ತುಕೊಂಡು ಒಂದು ಸ್ಟೇಷನ್ನ ಮೆಟ್ಲೇರಿದಂಥ ಈ ಒಂದು ಜೋಡಿಗಳು ಈಗ ನಗುತ್ತಾ ಇದ್ದಾರೆ, ಖುಷಿ ಪಡ್ತಾ ಇದ್ದಾರೆ. ನಾವು ಚೆನ್ನಾಗಿದ್ದೀವಂತ ರಾಜ್ಯದ ಜನರ ತಲೆಯನ್ನು ಕೆಡಿಸಿಬಿಟ್ಟಿದ್ರು. ಆ ರೀತಿಯಾದಂಥ ಜೋಡಿ ಈಗ ಮತ್ತೆ ನಾವು ಒಂದಾಗಿದ್ದೀವಿ ಅಂತ ರಾಜ್ಯದ ಜನರಿಗೆ ಹೇಳಿ ಖುಷಿ ಪಡ್ತಾ ಇದೆ. ರಾಜ್ಯದ ಜನರು ಕೂಡ ಅಪ್ಪ ಕೊನೆಗೂ ಕೂಡ ಇವರು ಒಂದಾದ್ರಲ್ಲ ಅಂತ ಅವರು ಕೂಡ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.